ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 31ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಶತ್ರುಗಳು ನನಗೆ ರಹಸ್ಯವಾಗಿ ಒಡ್ಡಿದ ಬಲೆ ಒಳಗೆ ಸಿಕ್ಕಿ ಬೀಳದಂತೆ ನನ್ನನ್ನು ಕಾಪಾಡು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಸೈತಾನನು ನಮಗೆ ವಿರೋಧವಾಗಿ ಒಡ್ಡಿರುವಂತಹ ಬಲೆಗಳಿಂದ ದೇವರ ಆತ್ಮನು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ಕಾಪಾಡುವವರಾಗಿದ್ದಾರೆ. ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ಸೈತಾನನು ಏನ್ ಮಾಡುವವನಾಗಿದ್ದಾನೆ, ನಮಗೆ ವಿರೋಧವಾಗಿ ಅವನೇನ್ ಮಾಡುವವನಾಗಿದ್ದಾನೆ, ಬಲೆಗಳನ್ನ ಕೊಂಡು ಬರುವವನಾಗಿದ್ದಾನೆ. ಕೇಡಿನ ಬಲೆಗಳನ್ನ ಆತನು ಏನ್ ಮಾಡುವವನಾಗಿದ್ದಾನೆ, ಕೊಂಡು ಬರುವವನಾಗಿದ್ದಾನೆ. ಆದರೆ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ಆ ರೀತಿಯಾಗಿರುವಂತಹ ಎಲ್ಲ ವಿಧವಾದ ಕೇಡಿನ ಬಲೆಗಳಿಂದ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ಬಿಡಿಸುವವರಾಗಿದ್ದಾರೆ, ಬಿಡುಗಡೆ ಮಾಡುವವರಾಗಿದ್ದಾರೆ. ಕರ್ತನ ಆತ್ಮನು ನಮ್ಮನ್ನ ಎಲ್ಲ ವಿಧವಾದ ಕೇಡಿನ ಮಾರ್ಗದಿಂದ ಬಿಡುಗಡೆ ಮಾಡಿ, ಕೇಡಿನ ಬಲೆಯಿಂದ ಬಿಡುಗಡೆ ಮಾಡಿ, ದೇವರ ಆತ್ಮನು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ಬಲಪಡಿಸುವವರಾಗಿದ್ದಾರೆ. ನಾವು ಪ್ರಾರ್ಥಿಸಬೇಕು. ದೇವರೇ, ನನ್ನ ಮಾರ್ಗಗಳನ್ನು ನಿನಗೆ ವಹಿಸಿಕೊಡುತ್ತೇನೆ ಸ್ವಾಮಿ. ನನ್ನ ಜೀವಿತದಲ್ಲಿ ಸೈತಾನನ್ನು ಕೊಂಡು ಬರುವಂತಹ ಎಲ್ಲ ವಿಧವಾದ ಕೇಡಿನ ಬಲೆಗಳಿಂದ ನನ್ನನ್ನು ಬಿಡಿಸು ದೇವರೇ, ನನ್ನ ಕುಟುಂಬವನ್ನು ಬಿಡಿಸು ದೇವರೇ, ನೀ ನನ್ನ ಕಾಪಾಡು ಸ್ವಾಮಿ ಎಂದು ಹೇಳುವಾಗ ಕರ್ತನ ಆತ್ಮನು ಖಂಡಿತವಾಗಿಯೂ ಅವರು ನಮ್ಮನ್ನ ಬಲಪಡಿಸಿ ಕಾಯುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಗೆ ದೇವರೇ, ಈ ವಾಕ್ಯಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ ಎಲ್ಲ ವಿಧವಾದ ಕೇಡಿನ ಬಲಗಳಿಂದ ನಿಮ್ಮ ಜನರನ್ನು ಬಿಡಿಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.